ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಅಮಾವಾಸ್ಯೆ, ಇದನ್ನ ಆಷಾಢ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಈ ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಪೂಜೆಗೆ ಶುಭ ಸಮಯ ಯಾವುದು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ಸರಳವಾದ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ವ್ರತದ ದಾರವನ್ನ ಹೇಗೆ ರೆಡಿ ಮಾಡ್ಕೋಬೇಕು, ಎಷ್ಟು ಗಂಟೆಗಳನ್ನ ಹಾಕೋಬೇಕು, ಎಷ್ಟು ಎಳೆ ದಾರ ತಗೋಬೇಕು, ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಗಸ್ಟ್ 3ನೇ ತಾರೀಕು ಶನಿವಾರ ಮಧ್ಯಾಹ್ನ 3:50 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಆಗಸ್ಟ್ 4ನೇ ತಾರೀಕು ಭಾನುವಾರ ಸಂಜೆ 4:45 ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಉದಯ ಕಾಲಕ್ಕೆ ಲೆಕ್ಕ ಹಾಕಿ ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ. ಆ ಕಾರಣದಿಂದ ಭಾನುವಾರನೇ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು. ಈ ಅಮಾವಾಸ್ಯೆ ಭಾನುವಾರ ಸೋಮವಾರ ಬರೋದಂತೂ ತುಂಬಾನೇ ವಿಶೇಷ. ಹಾಗಾಗಿ ತಪ್ಪದೆ ಈ ಭೀಮನ ಅಮಾವಾಸ್ಯೆಯನ್ನ ಈ ರೀತಿ ಆಚರಣೆ ಮಾಡ್ಕೊಳ್ಳಿ. ಶನಿವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ 6:15 ಮಧ್ಯಾಹ್ನ 12 ಕೂಡ ಒಳ್ಳೆ ಶುಭ ಮುಹೂರ್ತ ಇದೆ. ಆ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು. ಭಾನುವಾರ ಎಲ್ಲರೂ ಕೂಡ ಮನೇಲೇ ಇರ್ತಾರೆ, ಸಾಕಷ್ಟು ಸಮಯ ಇರುತ್ತೆ. ಹಾಗಾಗಿ ಆರಾಮಾಗಿ ಪೂಜೆ ಮಾಡ್ಕೋಬಹುದು. ಈ ವ್ರತದ ದಾರನೂ ಕೂಡ ಅಷ್ಟೇ, ನೀವು ಹಿಂದಿನ ದಿನ ಬೇಕಾದರೂ ರೆಡಿ ಮಾಡಿ ಇಡಬಹುದು, ಅಥವಾ ಬೆಳಗ್ಗೆ ಪೂಜೆ ಸಮಯದಲ್ಲಿ ಕೂಡ ರೆಡಿ ಮಾಡಿ ಇಟ್ಕೋಬಹುದು. ದೇವರಿಗೆ ನಾವು ಕಂಕಣವನ್ನ ಕಟ್ಟಿರ್ತೀವಲ್ವಾ, ಅದಕ್ಕೆ 3 ಎಳೆ ಅಥವಾ 5 ಎಳೆ ದಾರ ತಗೊಂಡು ಅರಿಶಿಣ ಕೊಂಬನ್ನ ಈ ರೀತಿ ಕಟ್ಟಿ ಇಟ್ಕೋಬೇಕು. ಮತ್ತೆ ದೀಪಗಳನ್ನ, ದೀಪಾಲೆ ಕಂಬನೇ ಅಂದ್ರೆ ದೀಪದ ಕಂಬವನ್ನೇ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಹಿತ್ತಾಳೆ ಅಥವಾ ಬೆಳ್ಳಿ ದೀಪ ಇದ್ರೆ ಇನ್ನೂ ಒಳ್ಳೆಯದು. ಜರ್ಮನ್ ಸಿಲ್ವರ್ ಬೆಳ್ಳಿ ದೀಪಗಳನ್ನ ದಯವಿಟ್ಟು ಉಪಯೋಗಿಸ್ಬೇಡಿ. ಹಿತ್ತಾಳೆ ದೀಪದ ಕಂಬಗಳು ಅಥವಾ ಬೆಳ್ಳಿ ದೀಪದ ಕಂಬಗಳನ್ನ ಉಪಯೋಗಿಸಬಹುದು. ಈ ಒಂದು ವ್ರತವನ್ನ ಮದುವೆ ಆಗಿರುವಂತ ಹೆಣ್ಮಕ್ಳು, ಮದುವೆ ಆಗದೆ ಇರುವಂತ ಹೆಣ್ಮಕ್ಳು ಇಬ್ರು ಕೂಡ ಆಚರಣೆ ಮಾಡಬಹುದು. ಮದುವೆ ಆಗಿರುವಂತ ಹೆಣ್ಮಕ್ಳು ತಮ್ಮ ಗಂಡ ಮತ್ತೆ ಅಣ್ಣ ತಮ್ಮಂದರು, ತಂದೆ, ಈ ರೀತಿ ಮನೇಲಿರುವಂತ ಗಂಡು ಮಕ್ಕಳಿಗೆ ಆಯಸ್ಸು, ಆರೋಗ್ಯ ವೃದ್ಧಿ ಆಗಲಿ, ಅವರೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಬಹುದು. ಇನ್ನು ಮದುವೆ ಆಗಬೇಕಾಗಿರುವಂತ ಹೆಣ್ಣು ಮಕ್ಕಳು ಒಳ್ಳೆ ಗಂಡ ಸಿಗ್ಲಿ, ಅವರ ಒಂದು ಕನಸಿನ ಸಂಗಾತಿ ಹೇಗಿರ್ಬೇಕೋ ಅಂತ ಒಂದು ಒಳ್ಳೆ ಹುಡುಗ ಸಿಗ್ಲಿ ಅಂತ ಹೇಳಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಬಹುದು. ಮತ್ತೆ ಈ ಒಂದು ವ್ರತದಲ್ಲಿ 2 ವಿಧಾನ ಇದೆ. ಕೆಲವರು ಭೀಮನ ಅಮಾವಾಸ್ಯೆ ಅಂತ ಅಂದ್ರೆ ಗಂಡನ ಪಾದಪೂಜೆ ಮಾಡೋದೇ ಒಂದು ಭೀಮನ ಅಮಾವಾಸ್ಯೆ ವ್ರತ ಅಂತ ತಿಳ್ಕೊಂಡಿರ್ತೀರಾ. ಆದ್ರೆ ಅದಕ್ಕಿಂತ ಮೊದಲು ನಾವು ಶಿವ ಪಾರ್ವತಿಯ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಶಿವ ಪಾರ್ವತಿಯ ಸ್ವರೂಪವಾದಂತ 2 ದೀಪದ ಕಂಬಗಳನ್ನ ಇಟ್ಟು ಈ ರೀತಿ ಪೂಜೆ ಮಾಡಬೇಕು. ಅದಾದ ನಂತರ ನಿಮ್ಮ ಒಂದು ಗಂಡನ ಪಾದ ಪೂಜೆಯನ್ನ ಮಾಡಬೇಕು. ಅದು ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀರಾ. ಹಾಗಾಗಿ ಸರಿಯಾದ ವಿಧಾನದಲ್ಲಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು 9 ಎಳೆ ದಾರ ತಗೋಬೇಕು. ನೀವು ಹಳದಿ ದಾರನೇ ತಗೊಂಡ್ರು ಪರವಾಗಿಲ್ಲ, ಅಥವಾ ಬಿಳಿ ದಾರಕ್ಕೆ ಅರಿಶಿನ ಹಚ್ಚಿ ಅದನ್ನ ಹಳದಿ ಮಾಡ್ಕೋಬೇಕು. 9 ಎಳೆ ದಾರಕ್ಕೆ 12 ಗಂಟುಗಳನ್ನ ಹಾಕ್ಬೇಕು. ನಾನು ಈ ಹಿಂದೆನೆ ತೋರಿಸ್ದೆ ನಿಮ್ಗೆ ಯಾವ ರೀತಿ ಗಂಟು ಹಾಕ್ಬೇಕು ಅಂತ. ಮಧ್ಯ ಭಾಗದಲ್ಲಿ ಮೊದಲು 1 ಗಂಟು ಹಾಕೊಂಡು ಆ ಕಡೆ ಈ ಕಡೆ 5 ಅಂದ್ರೆ ಒಟ್ಟು 11 ಗಂಟು ಆಗುತ್ತೆ. ನಾವು ಅದಕ್ಕೆ ಒಂದು ಸೇವಂತಿಗೆ ಹೂನ ಸೇರಿಸಿ ಗಂಟು ಹಾಕಿದಾಗ ಅದು 12 ಗಂಟು ಆಗುತ್ತೆ. 12 ಗಂಟುಗಳು 12 ಜ್ಯೋತಿರ್ಲಿಂಗದ ಪ್ರತೀಕ. ಹಾಗಾಗಿ 12 ಗಂಟೆಗಳನ್ನ ಹಾಕ್ಬೇಕು. ಇನ್ನು ಮದುವೆ ಆಗದೆ ಇರುವಂತ ಹೆಣ್ಣು ಮಕ್ಕಳು 5 ಎಳೆ ದಾರ ತಗೋಬೇಕು, 5 ಗಂಟೆಗಳನ್ನ ಹಾಕ್ಬೇಕು. ಅಂದ್ರೆ ದಾರಕ್ಕೆ 4 ಗಂಟೆ ಹಾಕ್ಬೇಕು. ಹೂ ಸೇರಿಸಿ 1 ಗಂಟೆ ಹಾಕ್ತಿರಲ್ವಾ, ಅದು ಸೇರಿ ಲೆಕ್ಕ ಆಗತ್ತೆ. ಹಾಗಾಗಿ ಮದುವೆ ಆಗದೆ ಇರುವಂತ ಹೆಣ್ಣು ಮಕ್ಕಳು 5 ಎಳೆ ದಾರ 5 ಗಂಟು, ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು 9 ಎಳೆ ದಾರ 12 ಗಂಟೆಗಳು. ಇನ್ನು ಯಾವ ಜಾಗದಲ್ಲಿ ನೀವು ಪೂಜೆ ಮಾಡಬೇಕು ಅಂತಿದ್ದೀರೋ ಆ ಜಾಗನ ಚೆನ್ನಾಗಿ ಒರೆಸಿ ಅಲ್ಲಿ ರಂಗೋಲಿ ಹಾಕಿ ಒಂದು ಪೀಠನ ಇಟ್ಕೋಬೇಕು. ಅದ್ರ ಮೇಲೆ ಒಂದು ತಾಮ್ರ ಅಥವಾ ಹಿತ್ತಾಳೆಯ ಒಂದು ಪ್ಲೇಟನ್ನ ಇಟ್ಕೋಬೇಕು. ಅಥವಾ ಮುತ್ತುಗದ ಎಲೆ ಇದ್ರೆ ಅದನ್ನು ಕೂಡ ಬಳಸಬಹುದು. ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟ್ಗಳನ್ನ ಯೂಸ್ ಮಾಡಬೇಡಿ. ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಅಡಿಕೆ ತಟ್ಟೆ ಸಿಗುತ್ತಲ್ಲ, ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಅದ್ರ ಮೇಲೆ ಅಕ್ಕಿನ ಹಾಕಿ ಓಂ ಮತ್ತು ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಅರಿಶಿಣದಿಂದ ಬರಿಬೇಕು. ಅದ್ರ ಮೇಲೆ ಅರಿಶಿಣ, ಕುಂಕುಮ, ಬಿಲ್ವ ಪತ್ರೆಗಳು, ಅಕ್ಷತೆಯನ್ನ ಹಾಕಿ ಅದ್ರ ಮೇಲೆ 2 ವಿಳ್ಯದೆಲೆನ ಇಟ್ಕೋಬೇಕು. 2 ವಿಳ್ಯದೆಲೆಗೂ ಕೂಡ ಗಂಧ, ಅರಿಶಿಣ, ಕುಂಕುಮನ ಹಚ್ಚಿ ಅದ್ರ ಮೇಲೆ 2 ದೀಪದ ಕಂಬಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು. ಇದೆರಡೂ ಕೂಡ ಶಿವಪಾರ್ವತಿಯ ಸ್ವರೂಪ.
ಹಾಗಾಗಿ ಈ ರೀತಿ ಪಕ್ಕದಲ್ಲೇ ಇಟ್ಕೋಬೇಕು. ಹಿಂಭಾಗದಲ್ಲಿ ನೀವು ಶಿವ-ಪಾರ್ವತಿ ಫೋಟೋ ಇದ್ರೆ ನೀವು ಅದನ್ನು ಕೂಡ ಇಡಬಹುದು. ಅಥವಾ ಬರೀ ಶಿವನ ಫೋಟೋ ಅಥವಾ ದುರ್ಗೆ ಫೋಟೋ, ಪಾರ್ವತಿ ದೇವಿ ಫೋಟೋ, ಚಾಮುಂಡೇಶ್ವರಿ ಫೋಟೋ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನ ಇಡಬಹುದು. ಏನೂ ಇಲ್ಲ ಅಂದ್ರೂ ಕೂಡ ದೇವ್ರ ಮನೆಯಲ್ಲಿ ಕಳಸದ ಪಕ್ಕದಲ್ಲಿ ಬಲಭಾಗ ಅಥವಾ ಎಡಭಾಗದಲ್ಲಿ ನೀವು ಈ ರೀತಿ ಪೂಜೆಯನ್ನ ಮಾಡ್ಕೋಬಹುದು. ದೀಪಗಳನ್ನ ಇಟ್ಟು ಪೂಜೆ ಮಾಡ್ಕೋಬಹುದು. 2 ದೀಪಗಳ ಮುಂದೆ ಗಣಪತಿನ ಕೂಡ ಪ್ರತಿಷ್ಠಾಪನೆ ಮಾಡಬೇಕು. ಗಣಪತಿಗೂ ಕೂಡ ಅಷ್ಟೇ ಗರ್ಕೆ ಮತ್ತೆ ಎಕ್ಕದ ಹೂ ಸಿಕ್ಕಿದ್ರೆ ಬಿಳಿ ಎಕ್ಕದ ಹೂವು, ಕೆಂಪು ಹೂಗಳನ್ನ ಇಟ್ಟು ಅಲಂಕಾರ ಮಾಡಬಹುದು. ಆದಷ್ಟು ಈ ಒಂದು ಪೂಜೆಗೆ ಮಲ್ಲಿಗೆ ಹೂ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿ 2 ದೀಪಗಳನ್ನು ಕೂಡ ಸುತ್ತಿ ನೀವು ಹೂವನ್ನ ಇಟ್ಟು ಅಲಂಕಾರ ಮಾಡಬೇಕು. ಮತ್ತೆ ಕಂಕಣವನ್ನ ಸಪರೇಟ್ ಆಗಿ 2 ದೀಪಕ್ಕೂ ಕೂಡ ಕಟ್ಟಬೇಕು. ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡ್ಕೋಬೇಕು. ಮತ್ತೆ ಈ ದೀಪಗಳಿಗೆ ತುಪ್ಪ ಹಾಕಿ ಹಚ್ಚೋದು ತುಂಬಾ ಒಳ್ಳೆಯದು. ಮೊದಲು ತುಪ್ಪ ಹಾಕಿ ಆಮೇಲೆ ಬತ್ತಿಗಳನ್ನ ಹಾಕಿ ಹಚ್ಚಬೇಕು. ಆದಷ್ಟು ಪೂಜೆಗೆ ಬಿಲ್ವಪತ್ರೆ, ತುಂಬೆ ಹೂವು ಮತ್ತೆ ಮಲ್ಲಿಗೆ ಹೂವು, ದಾಸವಾಳ, ಕೆಂಪು ದಾಸವಾಳ, ತಾವರೆ ಹೂವು ಈ ರೀತಿ ನೀವು ಪೂಜೆಗೆ ಉಪಯೋಗಿಸೋದು ತುಂಬಾನೇ ಒಳ್ಳೆಯದು. ಇನ್ನು ನೈವೇದ್ಯಕ್ಕಾಗಿ ಬೆಳಗ್ಗೆ ಹಾಲು, ಹಣ್ಣು ಮತ್ತೆ ಗೋಧಿ ಪಾಯಸನ ಮಾಡಿಡಿ. ಗೋಧಿ ಪಾಯಸ ಇಡೋದಾದ್ರೆ ಹಾಲಿಡೋದು ಬೇಡ. ಹಣ್ಣು, ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣು ಈ ರೀತಿ ನೀವು ಹಣ್ಣನ್ನ ಇಟ್ಟು ಅದ್ರ ಜೊತೆಗೆ ಗೋಧಿ ಪಾಯಸವನ್ನ ಮಾಡಿ ನೈವೇದ್ಯಕ್ಕಿಡಿ. ಭಾನುವಾರ ಬೇರೆ ಇದೆ, ಅದರಲ್ಲೂ ಅಮಾವಾಸ್ಯೆ. ಮತ್ತೆ ಬೆಲ್ಲ ಮತ್ತೆ ಗೋಧಿಯ ಪದಾರ್ಥ ಶಿವನಿಗೂ ಕೂಡ ಪ್ರಿಯ ಆಗಿರೋದ್ರಿಂದ ಗೋಧಿ ಪಾಯಸನ ಮಾಡಬೇಕು. ಸಂಜೆಗೆ ಸ್ವಲ್ಪನಾದ್ರೂ ಮೊಸರನ್ನ, ಸ್ವಲ್ಪ ದಾಳಿಂಬೆ ಹಾಕಿ ಮೊಸರನ್ನ ಮಾಡಿ ನೀವು ನೈವೇದ್ಯ ಮಾಡಿ. ದುರ್ಗಾದೇವಿಗೆ ತುಂಬಾನೇ ಒಳ್ಳೆಯದು. ಮನೆಯಲ್ಲೂ ಕೂಡ ಯಾವಾಗಲೂ ಶಾಂತಿ ಸಮಾಧಾನ ನೆಲೆಸುತ್ತೆ. ಹಾಗಾಗಿ ಈ ದಿನ 2 ರೀತಿ ನೈವೇದ್ಯ ಮಾಡಲೇಬೇಕಾಗತ್ತೆ. ಬೆಳಗ್ಗೆ ಗೋಧಿ ಪಾಯಸ ಮಾಡಿ, ಸಂಜೆಗೆ ಮೊಸರನ್ನ ಮಾಡಿ. ಬೆಳಗ್ಗೆ ಈ ರೀತಿ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ಅಲಂಕಾರ ಎಲ್ಲ ಮುಗಿದ್ಮೇಲೆ ಈ ದೀಪಗಳ ಮುಂದೆ ಇನ್ನೂ 2 ದೀಪನ ಹಚ್ಚಬೇಕಾಗತ್ತೆ. ಅಥವಾ ಕಾಮಾಕ್ಷಿ ದೀಪ ಹಚ್ಚೋದಾದ್ರೆ ಒಂದನ್ನೇ ಹಚ್ಚಿ ಈ ದೀಪಗಳ ಮುಂದೆ. ಇಲ್ಲ ಅಂದ್ರೆ 2 ಮಣ್ಣಿನ ದೀಪ ಅಥವಾ 2 ಬೆಳ್ಳಿ ದೀಪ ಅಥವಾ ನಿಮ್ಮ ಮನೆಯಲ್ಲಿ ಯಾವ ದೀಪಗಳಿದೆಯೋ ಅದನ್ನೇ ಕೂಡ ಹಚ್ಬೋದು. ಆ ದೀಪಗಳಿಗೂ ಕೂಡ ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೇದು. ಇಲ್ಲ ಅಂದ್ರೆ ನೀವು ಯಾವ ಎಣ್ಣೆಯಿಂದ ದೀಪ ಹಚ್ತೀರೋ ಅದೇ ಎಣ್ಣೆಯಿಂದ ದೀಪಗಳನ್ನ ಹಚ್ಚಿ. ಈ 2 ದೀಪಗಳನ್ನ ನಾವು ಶಿವ ಪಾರ್ವತಿ ಸ್ವರೂಪ ಅಂತ ತಿಳ್ಕೊಂಡಿರೋದ್ರಿಂದ ಇದರ ಮುಂದೆ ಕೂಡ 2 ದೀಪನ ಹಚ್ಚಲೇಬೇಕು. ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರೋ ಅಂತ ವ್ರತದ ದಾರನೂ ಕೂಡ ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಗಂಡನಿಗೆ ಹೆಂಡತಿ ಕಟ್ಟಬೇಕು, ಹೆಂಡತಿಗೆ ಗಂಡ ಕಟ್ಟಬೇಕು. ಮದುವೆ ಆಗದೆ ಇರುವಂತ ಹೆಣ್ಣು ಮಕ್ಕಳು ಅವರ ತಾಯಿ ಕೈಯಲ್ಲಿ ದಾರನ ಕಟ್ಟಿಸ್ಕೋಬಹುದು. ಇನ್ನು ಗಂಡ ಕೆಲ್ಸದ ಮೇಲೆ ಬೇರೆ ಊರ್ನಲ್ಲಿದ್ದಾರೆ, ನಾವು ಒಬ್ರೇ ಇಲ್ಲಿ ವ್ರತ ಮಾಡ್ತಾ ಇರೋದು ಅಂದ್ರೆ ಮನೆಯಲ್ಲಿ ನಿಮಗಿಂತ ದೊಡ್ಡವರು ಯಾರಾದ್ರೂ ಇದ್ರೆ ಅವ್ರ ಕೈಯಲ್ಲಿ ವ್ರತದ ದಾರನ ಕಟ್ಟಿಸ್ಕೊಂಡು ಪೂಜೆ ಶುರು ಮಾಡಿ. ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಈಗಾಗಲೇ ಸಂಕಲ್ಪ ಮಂತ್ರ ಸಾಕಷ್ಟು ಸಲ ತಿಳಿಸ್ತಾ ಇರ್ತೀನಿ. ನಾನು ಆ ದಿನದ ತಿಥಿ ನಕ್ಷತ್ರ ಎಲ್ಲ ಏನಿದೆ ಅನ್ನೋದನ್ನ ಪಂಚಾಂಗವನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿರ್ತೇನೆ. ಅದನ್ನ ಬರ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲಾನು ಕೂಡ ನೀವು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬಹುದು. ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ, ಶಿವ ಪಾರ್ವತಿಯರನ್ನ ನೆನೆಸ್ಕೊಂಡು, ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ, ಯಥಾಶಕ್ತಿ ಭೀಮನ ಅಮಾವಾಸ್ಯೆ ದಿನ ಸರಳವಾಗಿ ಈ ವ್ರತ ಮಾಡ್ತಾ ಇದ್ದೀನಿ ಅಂತ ಭಗವಂತನ ಹತ್ರ ಕೇಳ್ಕೊಂಡು ಸಂಕಲ್ಪ ಮಂತ್ರವನ್ನ ಹೇಳ್ಕೊಂಡು ನಿಮ್ ಕೈಲಿರೋ ಹೂವು ಅಕ್ಷತೆನ ಒಂದ್ ತಟ್ಟೆ ಮೇಲೆ ಬಿಟ್ಬಿಡಿ. ಅದಾದ ನಂತರ ಶಿವನ ಅಷ್ಟೋತ್ತರ ಗೊತ್ತಿದ್ರೆ ಹೇಳ್ಕೊಳ್ಳಿ. ಮತ್ತೆ ಶಿವನ ಸ್ತೋತ್ರಗಳು, ದುರ್ಗಾದೇವಿಯ ಸ್ತೋತ್ರ, ಅಷ್ಟೋತ್ತರವನ್ನ ಮಾಡ್ಕೋಬೇಕು. ಸಾಧ್ಯವಾದ್ರೆ ದುರ್ಗಾ ಅಷ್ಟೋತ್ತರವನ್ನ ಹೇಳ್ತಾ ಕುಂಕುಮಾರ್ಚನೆ ಮಾಡಿ. ತುಂಬಾನೇ ಒಳ್ಳೇದು. ಅರ್ಚನೆಗೆ ನೀವು ಬಿಡಿ ಹೂಗಳು ಮತ್ತೆ ಬಿಲ್ವಪತ್ರೆಯನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಅದರಿಂದ ನೀವು ಈ ದೀಪಗಳಿಗೆ ನೀವು ಅರ್ಚನೆ ಮಾಡ್ಕೋಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡಬಹುದು. ಇದು ಸರಳವಾದಂತ ಜ್ಯೋತಿರ್ಭೀಮೇಶ್ವರ ವ್ರತದ ವಿಧಾನ ಆಗಿರುತ್ತೆ. ಈ ದಿನ ಉಪವಾಸ ಇರಬೇಕು ಅಂತೇನಿಲ್ಲ. ಪೂಜೆ ಆಗೋರ್ಗೂ ಕೂಡ ನೀವು ಉಪವಾಸ ಇದ್ದು ಪೂಜೆ ಆದ್ಮೇಲೆ ನೈವೇದ್ಯಕ್ಕೆ ಇಟ್ಟಿರುವಂತ ಪ್ರಸಾದನ ನೀವು ಕೂಡ ತಿಂದು ಮನೆಯವ್ರಿಗೂ ಕೂಡ ಕೊಡಬಹುದು. ಇದು ಬೆಳಗಿನ ಪೂಜೆ ಆಗಿರುತ್ತೆ. ಸಂಜೆ ಕೂಡ ಅಷ್ಟೇ. ಸಂಜೆ 5:30 ನಂತರ ಹೊಸ್ಲಿಗೂ ಕೂಡ ದೀಪನ ಹಚ್ಚಿ, ತುಳಸಿ ಮುಂದೆ ಕೂಡ ತುಪ್ಪದ ದೀಪನ ಹಚ್ಚಿ, ಸಾಧ್ಯವಾದರೆ ಸಂಜೆ ಲಲಿತಾ ಸಹಸ್ರನಾಮ ಅಥವಾ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡಬೇಕು. ಮೊಸರನ್ನವನ್ನ ಮಾಡಿ ನೈವೇದ್ಯಕ್ಕೆ ಇಡಬೇಕು. ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡೋದಾಗಿರ್ಲಿ, ಪಠನೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೇಳಬಹುದು. ಕೇಳೋದು ಕೂಡ ತುಂಬಾನೇ ಒಳ್ಳೇದು. ನೀವು ಕೇಳುವಾಗ್ಲೂ ಕೂಡ ಅಷ್ಟೇ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಒಂದೇ ಮನಸ್ಸಿನಿಂದ ಕೂತ್ಕೊಂಡು ಕೇಳಿ. ಅದಾದ ನಂತರ ಈ ದೀಪಗಳ ಹತ್ರ ನಿಮ್ ಕೈಲಿರುವಂತ ಅಕ್ಷತೆನ ಸ್ವಲ್ಪ ಹಾಕಿ ತಲೆ ಮೇಲೂ ಕೂಡ ಸ್ವಲ್ಪ ಹಾಕೊಂಡು ನಮಸ್ಕಾರ ಮಾಡ್ಕೋಬೇಕು. ಇದಾದ ನಂತರ ಮಹಾಮಂಗಳಾರತಿಯನ್ನ ಮಾಡಿ ಮನೆಯವರೆಲ್ರಿಗೂ ಕೂಡ ಕೊಟ್ಟು, ಮೊಸರನ್ನ ನೈವೇದ್ಯ ಮಾಡಿರ್ತೀರ ಅದನ್ನು ಕೂಡ ಎಲ್ರಿಗೂ ಕೊಟ್ಟು ನೀವು ಕೂಡ ತಿನ್ಬಹುದು. ರಾತ್ರಿ 9 ಗಂಟೆ ನಂತರ ನೀವು ಈ ದೀಪಗಳನ್ನ ಕದಲಿಸಿ ಮಾರನೇ ದಿನ ಸೋಮವಾರ ಬೆಳಗ್ಗೆ ಇದನ್ನೆಲ್ಲ ಕೂಡ ವಿಸರ್ಜನೆ ಮಾಡ್ಕೋಬಹುದು.
ಇಲ್ಲಿ ಅರ್ಚನೆಗೆ ಬಳಸಿರುವಂತ ಬಿಲ್ವಪತ್ರೆನ ಹೊರಗಡೆ ಬಿಸಾಕಕ್ ಹೋಗ್ಬೇಡಿ. ಅದನ್ನ ಒಂದು ಪೇಪರ್‌ನಲ್ಲೋ, ಕವರ್‌ನಲ್ಲೋ ಎತ್ತಿಟ್ಕೊಳ್ಳಿ. ಮಕ್ಕಳು ಮಲಗುವಾಗ ಅವರ ತಲೆದಿಂಬಿನ ಕೆಳಗಡೆ ಇಡುವಂಥದ್ದು, ನಿಮ್ಮ ಪರ್ಸ್‌ಗಳಲ್ಲಿ ಇಟ್ಕೊಳ್ಳೋದು, ಬೀರುನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡೋದು ತುಂಬಾ ಒಳ್ಳೇದು. ಬಿಲ್ವಪತ್ರೆ ಮಹಾಲಕ್ಷ್ಮಿ ಸ್ವರೂಪ. ಅದು ಒಣಗಿದ್ರೂ ಕೂಡ ಅದಕ್ಕೆ ಶಕ್ತಿ ಜಾಸ್ತಿ. ಹಾಗಾಗಿ ಈ ರೀತಿ ಪೂಜೆಗೆ ಬಳಸಿರುವಂತ ಬಿಲ್ವಪತ್ರೆನ ಹೊರಗಡೆ ಹೂವಿನ ಜೊತೆ ಬಿಸಾಕೋ ಬದಲು ಅದನ್ನ ನೀವು ಹಾಗೆ ತೆಗೆದಿಟ್ಕೊಳ್ಳಿ. ಬೀರುನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ, ಜೇಬ್‌ಗಳಲ್ಲಿ ಮತ್ತೆ ಪರ್ಸ್‌ಗಳಲ್ಲಿ ಇಟ್ಕೊಳ್ಳೋದ್ರಿಂದ ಹೊರಗಡೆ ಹೋಗುವಂತ ಕೆಲಸ ಕಾರ್ಯಗಳು ಕೂಡ ತುಂಬಾ ಬೇಗ ಆಗತ್ತೆ. ಹಣದ ವ್ಯವಹಾರಕ್ಕೇನಾದ್ರೂ ಹೋಗ್ತಾ ಇದ್ರೆ ಆ ಕೆಲಸ ಕೂಡ ಸಕ್ಸಸ್ ಆಗತ್ತೆ. ಅಷ್ಟೇ ಅಲ್ಲದೆ ಇದಕ್ಕೆ ಆಕರ್ಷಣಾ ಶಕ್ತಿ ಕೂಡ ಜಾಸ್ತಿ. ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಧನ ಆಕರ್ಷಣೆ ಕೂಡ ಆಗತ್ತೆ. ಇನ್ನು ಮಲಗುವಾಗ ಕೆಟ್ಟ ಕನಸು ಬೀಳತ್ತೆ ಅಂತೇನಾದ್ರೂ ಅಂದ್ರೆ ತಲೆದಿಂಬಿನ ಕೆಳಗೆ ಕೂಡ ಇಟ್ಟು ಮಲ್ಕೋಬಹುದು. ತುಂಬಾನೇ ಒಳ್ಳೇದು, ಚೆನ್ನಾಗಿ ನಿದ್ರೆ ಬರುತ್ತೆ. ಯಾವುದೇ ರೀತಿ ಕೆಟ್ಟ ಕನಸುಗಳು ಕೂಡ ಬರೋದಿಲ್ಲ. ಹಾಗಾಗಿ ಈ ಬಿಲ್ವ ಪತ್ರೆನ ಹೂವಿನ ಜೊತೆ ಕಸಕ್ಕೆ ಹಾಕಕ್ ಹೋಗ್ಬೇಡಿ. ಈ ರೀತಿ ಎತ್ತಿಟ್ಕೊಂಡು ಹೊರಗಡೆ ಪ್ರಯಾಣಕ್ಕೆ ಹೋಗುವಾಗ್ಲೂ ಕೂಡ ಅಷ್ಟೇ ಪರ್ಸಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ಬೇಕು. ತುಂಬಾನೇ ಒಳ್ಳೇದು. ದಾರಿಯಲ್ಲಿ ಬರುವಂತ ಅಡೆತಡೆಗಳು, ಅಪಮೃತ್ಯು ಇಂಥದ್ದನ್ನೆಲ್ಲ ಕೂಡ ಇದು ನಿವಾರಣೆ ಮಾಡುತ್ತೆ. ಉಪವಾಸ ಮಾಡಿನೇ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಇಷ್ಟ. ನಿಮ್ಮ ಶಕ್ತಿಯಾನುಸಾರ ನೀವು ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸ್ಕೊಂಡು ಉಪವಾಸನ ಮಾಡಬಹುದು. ಆದ್ರೆ ಉಪವಾಸ ಕಡ್ಡಾಯ ಅಂತೂ ಏನೂ ಇಲ್ಲ. ಬೆಳಗಿನ ಪೂಜೆ ಆಗೋವರೆಗೂ ಬೇಕಾದ್ರೆ ಉಪವಾಸ ಇದ್ರೆ ಸಾಕು. ಮತ್ತೆ ಪೂಜೆ ಆದ್ಮೇಲೆ ನೈವೇದ್ಯಕ್ಕಿಟ್ಟಿರುವಂತ ಪ್ರಸಾದನ ತಿಂದು ಆನಂತರ ನೀವು ಏನ್ ಬೇಕಾದ್ರೂ ಊಟ ಮಾಡಬಹುದು. ಇನ್ನು ಈ ಒಂದು ಪೂಜೆ ಆದ್ಮೇಲೆ ಗಂಡನ ಪೂಜೆ ಮಾಡೋವಂಥವ್ರು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೆಲವೊಂದು ತಪ್ಪುಗಳನ್ನ ನಾವು ಮಾಡೋದ್ರಿಂದ ಈ ಪೂಜೆ ಫಲ ನಮಗೆ ಖಂಡಿತ ಸಿಗೋದಿಲ್ಲ. ಗಂಡನ ಪಾದ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?